ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೇ ಏಪ್ರಿಲ್ 1ನೇ ತಾರೀಕು ಬಂದು ವಿಶೇಷವಾಗಿ ಚೈತ್ರ ಹುಣ್ಣಿಮೆ ಇರುತ್ತೆ. ಅಂಥ ಹುಣ್ಣಿಮೆ ದಿನ ನೀವು ವಿಶೇಷವಾಗಿ ತಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು ನಾನು ಹೇಳೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಚಂದ್ರನ ಎದುರಿಗೆ ನೀವು ನಾನು ಹೇಳೋವಂಥ ಚಿಕ್ಕ ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ಅವತ್ತಿನ ದಿನ ಪಿಂಕ್ ಮೂನ್ ಅಂತ ಕೂಡ ಕರೀತಾರೆ. ಅದರಲ್ಲೂ ವಿಶೇಷವಾಗಿ ಬುದ್ಧ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಇಂಥ ವಿಶೇಷವಾದ ಹುಣ್ಣಿಮೆ ದಿನಗಳಲ್ಲಿ ನಾವು ಚಂದ್ರನನ್ನು ಪ್ರಾರ್ಥನೆ ಮಾಡ್ಕೊಬೇಕು. ಯಾಕಂದರೆ ಚಂದ್ರ ಬಂದು ಮನಸ್ಸಿನ ಕಾರಕ ಆಗಿರ್ತಾರೆ. ಮನಸ್ಸಿನಲ್ಲಿರೋಂಥ ಇಷ್ಟಾರ್ಥಗಳು ನೆರವೇರೋದಕ್ಕೆ ಚಂದ್ರದೇವರು ಸಹಾಯ ಮಾಡ್ತಾರೆ. ಅಂತ ಚಂದ್ರದೇವನನ್ನು ನಾವು ಪ್ರಾರ್ಥನೆ ಮಾಡ್ಕೊಬೇಕು ಅನ್ನೋ ಸಮಯದಲ್ಲಿ ವಿಶೇಷವಾಗಿ ನಾನು ಹೇಳೋವಂಥ ಸಮಯದಲ್ಲಿ ಅಂದರೆ ಅವತ್ತಿನ ದಿನ ವಿಶೇಷವಾಗಿ 8 ಗಂಟೆ 8 ನಿಮಿಷದಿಂದ 9 ಗಂಟೆ 8 ನಿಮಿಷದ ಒಳಗಡೆ ನೀವು ಈ ಕೆಲಸನ ನೀವು ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ತಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅದು ಒಳ್ಳೆ ಸೂಕ್ತವಾದ ಸಮಯ ಆಗಿರುತ್ತೆ. ಅವತ್ತಿನ ದಿನ ನೀವು ಒಂದು ತಾಮ್ರದ ಚೊಂಬನ್ನು ತಗೊಂಡು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಕುಂಕುಮನ ಹಾಕಿ ಕೆಂಪು ಕಲ್ಲರಿಂದ ಮಾಡಿದಂತಹ ಅಂದರೆ ಕೆಂಪು ಕುಂಕುಮದಿಂದ ತಯಾರಿಸಿದಂಥ ಅಕ್ಷತೆನ ಸ್ವಲ್ಪ ಹಾಕಿ ನೀವು ಅದನ್ನು ಚಂದ್ರದೇವನಿಗೆ ತೋರಿಸ್ತಾ ಓಂ ಚಂದ್ರಾಯ ನಮಃ ಅಂತ ನೀವು ಒಂದು 11 ಸರಿ ಹೇಳ್ಕೊಂಡು ನಿಮ್ಮ ಯಾವ ಆಸೆ ಈಡೇರಬೇಕು ಅಂತ ಬಯಸ್ತೀರಾ, ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಕೆಲಸ ಆಗಿರ್ಬೋದು, ನಿಮಗೆ ಯಾವ ಕೆಲಸ ನಿಮಗೆ ಆಗಬೇಕು ಅಂತ ನೀವು ಇಷ್ಟಪಡ್ತೀರೋ ಅದನ್ನು ನೀವು ಚಂದ್ರದೇವನಿಗೆ ಹೇಳ್ತಾ ನೀವು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ತದನಂತರ ಅದನ್ನು ನೆಲಕ್ಕೆ ಸುರಿಯೋ ಅಂಥದ್ದು ಅಥವಾ ಒಂದು ಪಾತ್ರೆಗೆ ಸುರಿದುಕೊಂಡು ತದನಂತರ ಅದನ್ನು ಮಾರನೇ ದಿನ ಅದನ್ನು ಅಲ್ಲೇ ಬಿಟ್ಟು ಆ ಪಾತ್ರೆಯಲ್ಲಿ ನೀರು ಅಂದರೆ ಚಂದ್ರನಿಗೆ ಸುರಿದಂಥ ಕುಂಕುಮದ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಗೆ ಬಿಟ್ಟು ಅದನ್ನು ಬೆಳಗ್ಗೆ ಯಾವುದಾದ್ರೂ ಒಂದು ಹಸಿರು ಗಿಡಕ್ಕೆ ಸಮರ್ಪಣೆ ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು. ಯಾಕಂದರೆ ನೀವು ಆ ನೀರನ್ನು ಸುರಿದಾಗ ಕೆಳಗಡೆ ಭೂಮಿ ಮೇಲೆ ಹೋಗೋವಂಥದ್ದಿದ್ರೆ ಹೋಗಲಿ, ಅಕಸ್ಮಾತ್ ಯಾರಾದರೂ ತುಳಿದಾಡ್ತಾರೆ ಅಂದರೆ ಅಂಥ ಜಾಗದಲ್ಲಿ ಬೇಡ, ಇನ್ನೊಂದು ಪಾತ್ರೆಗೆ ಸುರಿಯುವಂಥದ್ದನ್ನು ನೀವು ಮಾಡ್ಬೋದು. ಯಾಕಂದರೆ ಯಾರು ತುಳಿದಾಡಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಮಾರನೇ ದಿನ ನೀವು ಯಾವುದಾದ್ರೂ ಗಿಡಗಳಿಗೆ ಹಾಕುವಂಥದ್ದನ್ನು ನೀವು ಮಾಡ್ಬೋದು. ಈ ರೀತಿ ನೀವು ಚಂದ್ರದೇವನಿಗೆ ಕುಂಕುಮದ ನೀರನ್ನು ಅರ್ಪಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಪಾಯಸನ ನೀವು ಮಾಡಿ ವಿಶೇಷವಾಗಿ ಚಂದ್ರದೇವರಿಗೆ ವಿಶೇಷವಾಗಿ ಒಂದು ಗಾಜಿನ ಬೌಲಲ್ಲಿ ನೀವು ಹಾಲನ್ನು ಸಮರ್ಪಣೆ ಮಾಡೋ ಅಂಥದ್ದನ್ನು ನೀವು ಅವತ್ತಿನ ದಿನ ಮಾಡೋದ್ರಿಂದ ಸಹ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿನ ಚಂದ್ರನಿಗೆ ವಿಶೇಷವಾಗಿ ನೀವು ಮೊಸರು ಮತ್ತು ಅನ್ನನ ನೀವು ನೈವೇದ್ಯವಾಗಿ ಇಡೋ ಅಂಥದ್ದನ್ನು ಇಟ್ಟಾಗಲೂ ಕೂಡ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಪಾಯಸನ ನೀವು ಮಾಡಿ ಅವತ್ತಿನ ದಿನ ವಿಶೇಷವಾಗಿ ಚಂದ್ರನಿಗೆ ಸಮರ್ಪಣೆ ಮಾಡೋ ಅಂಥದ್ದು ಅಂದರೆ ಹಾಲಿನಿಂದ ಮಾಡಿದಂಥ ಪಾಯಸನ ನೀವು ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ. ಅದರಲ್ಲೂ ನೀವು ಚಂದ್ರದೇವನಿಗೆ ಆರ್ಘ್ಯನ ಕೊಡುವಂಥದ್ದು ಅಂದರೆ ಹಾಲನ್ನು ನೀವು ಆರ್ಘ್ಯ ರೂಪದಲ್ಲಿ ಕೊಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನೀವು ಅದನ್ನು ಕೊಡ್ಬೋದು. ಅಂದರೆ ಒಂದು ತಾಮ್ರದ ಬೌಲಿಗೆ ಅಥವಾ ಒಂದು ತಾಮ್ರದ ಬಿಂದಿಗೆ ಪೂರ್ತಿಯಾಗಿ ಹಾಲನ್ನು ಸುರ್ಕೊಂಡು ಅದಕ್ಕೆ ನೀವು ಸಂಕಲ್ಪ ಮಾಡಿ ಅದಕ್ಕೆ ವಿಶೇಷವಾಗಿ ಒಂದೆಷ್ಟು ಅಕ್ಕಿ ಅಂದರೆ ವೈಟ್ ಅಕ್ಕಿನ ಅದಕ್ಕೆ ಬೆರೆಸಿ ಅದನ್ನು ನೀವು ಚಂದ್ರದೇವರಿಗೆ ತೋರಿಸ್ತಾ ನೀವು ಅರ್ಪಣೆ ಮಾಡಿ ಆರ್ಘ್ಯನ ಕೊಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅದರ ಜೊತೆಗೆ ಅವತ್ತಿನ ದಿನ ವಿಶೇಷವಾಗಿ ಚಿತ್ರಗುಪ್ತ ಪೂಜೆ ಕೂಡ ಮಾಡೋ ಅಂಥದ್ದಾಗುತ್ತೆ. ಯಾಕೆ ಈ ಚಿತ್ರಗುಪ್ತ
ಪೂಜೆನ ಮಾಡಬೇಕು ಅಂದರೆ ಅವತ್ತಿನ ದಿನ ನಾವು ಮಾಡಿದಂಥ ಪಾಪ ಪುಣ್ಯಗಳ ಲೆಕ್ಕ ಇಡುವ ಚಿತ್ರಗುಪ್ತನನ್ನು ಸ್ಮರಿಸಿಕೊಂಡ್ರೆ ಅವತ್ತಿನ ದಿನ ಕ್ಷಮೆ ಯಾಚಿಸುತ್ತಾರೆ. ಅಂದರೆ ನಾವು ಗೊತ್ತಿದ್ದೋ ತಪ್ಪನ್ನು ಮಾಡಿರ್ತೀವೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ತೀವೋ ಅಂಥ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಈ ಹುಣ್ಣಿಮೆ ಅಂದರೆ ಚೈತ್ರ ಹುಣ್ಣಿಮೆ ತುಂಬ ವಿಶೇಷವಾಗಿರುತ್ತೆ. ಅವತ್ತಿನ ದಿನ ವಿಶೇಷವಾಗಿ ನೀವು ಚಿತ್ರಗುಪ್ತನನ್ನು ಪ್ರಾರ್ಥನೆ ಮಾಡಿಕೊಂಡು ಚಂದ್ರನನ್ನು ನೋಡ್ತಾ ಚಿತ್ರಗುಪ್ತನ ಹೆಸರನ್ನು ಹೇಳ್ಕೊಂಡು ಒಂದು 11 ಸರಿ ನಾನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದಾದರೂ ಪಾಪಕರ್ಮಗಳನ್ನು ಮಾಡಿದರೆ ಅದನ್ನು ನಿವಾರಣೆ ಮಾಡಿ ಅಂತ ನೀವು ಚಂದ್ರನ ಮುಂದೆ ಪ್ರಾರ್ಥನೆನ ಇಟ್ಟು ನಿಮ್ಮ ಬೇಡಿಕೆಗಳನ್ನು ಇಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ದೂರ ಆಗೋಂಥದ್ದಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದಾಗ ಅವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾದ ಪೂಜಾ ಸಂಕಲ್ಪಗಳು ಇರುತ್ತೆ. ಅವತ್ತಿನ ದಿನ ವಿಶೇಷವಾಗಿ ವಿಷ್ಣು ಮತ್ತು ಮಹಾಲಕ್ಷ್ಮಿನೂ ಕೂಡ ಪೂಜೆ ಮಾಡೋ ಅಂಥದ್ದಾಗುತ್ತೆ. ಅವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ಸೇವೆಗೆ ನಿಮ್ಮ ಕೈಯಲ್ಲಾದಷ್ಟು ಸೇವೆಗಳನ್ನು ಸಮರ್ಪಣೆ ಮಾಡುವಂಥದ್ದು, ಪೂಜೆಗಳನ್ನು ಮಾಡಿಸುವಂಥದ್ದು, ಸಂಕಲ್ಪಗಳನ್ನು ಮಾಡಿಸುವಂಥದ್ದು. ಅದರಲ್ಲೂ ವಿಶೇಷವಾಗಿ ತುಳಸಿ ಮತ್ತು ಮಲ್ಲಿಗೆ ಹೂವುಗಳನ್ನು ಸತ್ಯನಾರಾಯಣ ಸ್ವಾಮಿಗೆ ಸಮರ್ಪಣೆ ಮಾಡುವಂಥದ್ದು, ಹಾಲಿನ ಪಾಯಸಗಳನ್ನು ನೈವೇದ್ಯವಾಗಿ ಇಡುವಂಥದ್ದು, ಒಂದು ವಿಳೆದೆಲೆಯ ಮೇಲೆ ಒಂದು ಸ್ವಲ್ಪ ಶ್ರೀಗಂಧದ ಚಕ್ಕೆಯಿಂದ ತೆಗೆದಂಥ ಶ್ರೀಗಂಧನ ಅದರ ಮೇಲೆ ಲೇಪನ ಮಾಡಿ ಅದಕ್ಕೆ ಒಂದು ಬಟ್ಟಲ ಅಡಿಕೆಯನ್ನು ಇಟ್ಟು ಒಂದು ಮಲ್ಲಿಗೆ ಹೂವು ಅಥವಾ ಒಂದು ತುಳಸಿ ದಳನ ಇಟ್ಟು ನೀವು ವಿಷ್ಣು ದೇವರಿಗೆ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ರಂಗನಾಥ ಇರ್ಬೋದು, ಶ್ರೀನಿವಾಸ ಇರ್ಬೋದು, ವೆಂಕಟೇಶ್ವರನಿಗೆ ₹1 ನಾಣ್ಯನ ಇಟ್ಟು ಒಂದು ತುಳಸಿ ದಳ ಒಂದು ಮಲ್ಲಿಗೆ ಹೂವುಗಳನ್ನು ಸಮರ್ಪಣೆ ಮಾಡಿ ವಿಷ್ಣು ಸಹಸ್ರನಾಮಗಳನ್ನು ಹೇಳ್ಕೊಳ್ಳುವಂಥದ್ದು, ಲಕ್ಷ್ಮಿಯ ಮಂತ್ರ, ಶ್ರೀಮನ್ನ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಂಡು ಅವತ್ತಿನ ದಿನ ನೀವು ಪೂಜೆಗಳನ್ನು ಮಾಡೋವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ವಿಷ್ಣು ದೇವರ ಅನುಗ್ರಹ ಕೂಡ ಸಿಗೋವಂಥದ್ದು ಆಗುತ್ತೆ. ಅವತ್ತಿನ ದಿನ ನೀವು ಅನ್ನನ್ನು ನೀವು ದಾನ ಮಾಡೋವಂಥದ್ದು, ವಸ್ತುಗಳನ್ನು ದಾನ ಮಾಡೋವಂಥದ್ದು, ಔಷಧಿಗಳನ್ನು ದಾನ ಮಾಡೋವಂಥದ್ದು, ಹಣ್ಣುಗಳನ್ನು ದಾನ ಮಾಡೋವಂಥದ್ದು, ಬಡಬಗ್ಗರಿಗೆ ಬಟ್ಟೆಗಳನ್ನು ಅಥವಾ ನಿಮ್ಮ ಕೈಯಲ್ಲಿ ಯಾವುದು ನೀರನ್ನು ದಾನ ಮಾಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಚಂದ್ರದೇವರ ಆಶೀರ್ವಾದ ಮತ್ತು ವಿಷ್ಣುವಿನ ಅನುಗ್ರಹ ಕೂಡ ಸಿಗೋವಂಥದ್ದು ಆಗುತ್ತೆ. ನೀವು ಈ ರೀತಿ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸೇವೆಗಳನ್ನು ಚಿಕ್ಕ ಚಿಕ್ಕ ಸೇವೆಗಳನ್ನು ನೀವು ಮಾಡಿದಾಗ ದೇವರ ಅನುಗ್ರಹನ ನಾವು ಪಡ್ಕೊಬೋದು. ಈ ರೀತಿ ನೀವು ಚೈತ್ರ ಹುಣ್ಣಿಮೆನ ಆಚರಣೆ ಮಾಡ್ಬೋದು. ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು.